ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ, ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ. ನುಡಿಸಿಹೆ ಮುರಳಿಯ ಮುದದಿಂದ, ಆಲಿಸಿಹೆ ನಾನು ನಿನ್ನ ಕಂದ. ನಲಿಯುತ್ತಿಹೆ ನಾ ಸಂತಸದಿಂದ, ನಲಿಯುತ್ತಿಹೆ ನಾ ಸಂತಸದಿಂದ. ಪಡೆದಿಹೆ ಅತೀಂದ್ರಿಯಾನಂದ, ಪಡೆದಿಹೆ ಅತೀಂದ್ರಿಯಾನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ, ಆದೆನು ಅದರಲ್ಲಿ ತಲ್ಲೀನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ, ಆದೆನು ಅದರಲ್ಲಿ ತಲ್ಲೀನ. ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ, ತಣಿಸಿದೆ ನನ್ನಿ ತನು ಮನ. ಮುರಳಿಗೆ ಜ್ಞಾನದ ಸಿಂಚನ, ತಣಿಸಿದೆ ನನ್ನಿ ತನು ಮನ. ಮರೆಸಿದೆ ನನಗೆ ಜಗವನ್ನ, ಮರೆಸಿದೆ ನನಗೆ ಜಗವನ್ನ. ಮರೆಯಲಾರೆನು ನಾನಿನ್ನ, ಮರೆಯಲಾರೆನು ನಾನಿನ್ನ. ಬಾಬಾ ನಿನ್ನ
ಶಾಂತಿ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಬಾಬಾರವ್ರು ತಿಳಿಸ್ತಿದ್ದಾರೆ, ಮೀಠೆ ಬಚ್ಚೆ, बाप की श्रीमत का रिगार्ड रखना माना, मुरली कभी भी मिस नहीं करना, हर आज्ञा का पालन करना. ಬಾಬರವರು ತಿಳಿಸ್ತಿದ್ದಾರೆ, ತಂದೆಯ ಶ್ರೀಮತಕ್ಕೆ ಗೌರವ ಕೊಡುವುದು ಅಂದರೆ, ಬಾಬನ ಶ್ರೀಮತಕ್ಕೆ ಗೌರವ ಕೊಡುವುದು ಅಂದರೆ ಎಂದಿಗೂ ಮುರಳಿಯನ್ನು ತಪ್ಪಿಸದಿರೋದು. ಬಾಬಾ ಅಂತಾರೆ ಎಂದಿಗೂ ಸಹ ಮುರಳಿಯನ್ನು ತಪ್ಪಿಸಬಾರ್ದು. ಪ್ರತಿಯೊಂದು ಆಜ್ಞೆಯ ಪಾಲನೆ ಮಾಡುವುದು, ಪ್ರತಿಯೊಂದು ಆಜ್ಞೆಯ ಪಾಲನೆ ಮಾಡುವುದು. ಪ್ರಶ್ನೆ, अगर तुम बच्चों से कोई पूछे राजी खुशी हो तो तुम्हें कौन सा जवाब फलक से देना चाहिए? ಪ್ರಶ್ನೆ, ಒಂದು ವೇಳೆ ನೀವು ಮಕ್ಕಳೊಂದಿಗೆ ಯಾರಾದರೂ ರಾಜಿ ಖುಷಿಯಾಗಿದ್ದೀರಾ ಅಂತ ಕೇಳಿದರೆ ನೀವು ಯಾವ ಉತ್ತರವನ್ನು ನಶೆಯಿಂದ ಕೊಡಬೇಕು? ಯಾರಾದರೂ ಕೇಳ್ತೀರ ರಾಜಿ ಖುಷಿಯಲ್ಲಿದ್ದೀರಾ ಅಂತ, ಆವಾಗ ಇಷ್ಟು ಫಲಕ್ನಿಂದ ಆನ್ಸರ್ ಕೊಡಬೇಕಂತಾರೆ ಬಾಬಾ. ಏನಂತ ಆನ್ಸರ್ ಮಾಡಬೇಕಂದ್ರೆ, ಉತ್ತರ್ ಬೋಲೋ परवाह थी पार ब्रह्म में रहने वाले की, वह मिल गया, बाकी क्या चाहिए, पाना था सो पा लिया. तुम ईश्वरीय बच्चों को किसी बात की परवाह नहीं. तुम्हें बाप ने अपना बनाया, तुम्हारे पर ताज रखा, फिर परवाह किस बात की? ಬಾಬಾ ಹೇಳ್ತಾರೆ, ಉತ್ತರ್, ಯಾರಾದರೂ ರಾಜಿ ಖುಷಿಯಲ್ಲಿದ್ದೀರಾ ಅಂತ ಕೇಳಿದರೆ ಹೇಳ್ರಿ, ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಇಚ್ಛೆ ಇತ್ತು, ಅವರೀಗ ಸಿಕ್ಕಿಬಿಟ್ಟಿದ್ದಾರೆ, ಅಂದಮೇಲೆ ಇನ್ನೇನು ಬೇಕು? ಮೊದಲಾದರೆ ನಮಗೆ ಇಚ್ಛೆ ಇತ್ತು ಪಾರಬ್ರಹ್ಮ ಮೇ ರಹನೆ ವಾಲ, ಪರಮಾತ್ಮನನ್ನು ಪಡ್ಕೋಬೇಕು ಅಂತ. ಈಗ ಆ ತಂದೆನೇ ಸಿಕ್ಕಿಬಿಟ್ಟಿದ್ದಾರೆ ಅಂದಮೇಲೆ ಇನ್ನೇನು ಬೇಕು? ಏನನ್ನು ಪಡೆಯಬೇಕಿತ್ತು ಅದನ್ನು ಪಡೆದುಕೊಂಡೆವು. ನೀವು ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ಅಂತಾರೆ ಬಾಬಾ. ಯಾವಾಗ ನಾವು ತಂದೆಯ ಮಡಿಲಿಗೆ ಬಂದ್ವಿ ಅಂದಿನಿಂದ ನಮಗೆ ಯಾವ ಮಾತಿನ ಚಿಂತೆಯೂ ಇಲ್ಲ. ಯಾಕೆಂದರೆ ಸ್ವತಃ ತಂದೆ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಮಕ್ಕಳಿಗೆ ಕಿರೀಟವನ್ನು ಇಟ್ಟಿದ್ದಾರೆ ಅಂದಮೇಲೆ ಇನ್ಯಾವ ಮಾತಿನ ಚಿಂತೆ ಇದೆ? ओम शांति. बाप समझाते हैं, बच्चों की बुद्धि में ज़रूर होगा कि बाबा बाप भी है, टीचर भी है, सुप्रीम गुरु भी है. इसी याद में ज़रूर होंगे. ತಂದೆ ತಿಳಿಸ್ತಾರೆ, ಈಗ ಮಕ್ಕಳ ಬುದ್ಧಿಯಲ್ಲಂತೂ ಇದು ಖಂಡಿತ ಇರ್ತದೆ. ಶಿವಬಾಬಾ ನಮಗೆ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಇದೇ ನೆನಪಲ್ಲಿ ಅವಶ್ಯವಾಗಿ ಇರ್ತೀರಿ. यह याद कभी कोई सिखला भी नहीं सकते, बाप ही कल्प कल्प आकर सिखलाते हैं. ಈ ನೆನಪನ್ನು ನಮಗೆ ಎಂದಿಗೂ ಯಾರೂ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತಂದೆನೇ ಕಲ್ಪ ಕಲ್ಪಕ್ಕೂ ಬಂದು ಕಲಿಸ್ತಾರೆ. वही ज्ञान का सागर पतित पावन भी है, वह बाप भी है, टीचर भी है, गुरु भी है. यह अब समझा जाता है जबकि ज्ञान का तीसरा नेत्र मिला है. ಬಾಬಾ ಈಗ ಜ್ಞಾನ ಸಾಗರನೂ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ. ಅವರೇ ತಂದೆ, ಶಿಕ್ಷಕ, ಗುರು ಆಗಿದ್ದಾರೆ. ಹೇಳ್ತಾರೆ ಬಾಬಾ, ಇದೆಲ್ಲವೂ ಸಹ ನಮಗೆ ಯಾವಾಗ ತಿಳಿಸಲಾಗ್ತದೆ ಅಂದರೆ ಯಾವಾಗ ಜ್ಞಾನದ ಮೂರನೇ ನೇತ್ರ ಸಿಗ್ತದೆ. बच्चे भल समझते हैं तो होंगे, परंतु बाप को ही भूल जाते हैं तो टीचर गुरु फिर कैसे याद आएगा? ಬಾಬಾ ಅಂತಾರೆ, ಭಲೆ ನಾವು ಇದೆಲ್ಲ ತಿಳ್ಕೊಂಡಿದ್ದೀವಿ, ಆದರೆ ತಂದೆಯನ್ನೇ ಮರೆತು ಹೋಗ್ತಾರೆ ಅಂದಮೇಲೆ ಶಿಕ್ಷಕ ಗುರುಗಳು ಹೇಗೆ ನೆನಪಿಗೆ ಬರಲಿಕ್ಕೆ ಸಾಧ್ಯ? ಮಾಯಾ ಬಹುತ್ ಹಿ ಪ್ರಬಲ है, जो 3 रूप में महिमा होते हुए भी तीनों को भुला देती है. ಬಾಬಾ ಅಂತಾರೆ, ಮಾಯೆ ಎಷ್ಟು ಪ್ರಬಲ ಇದೆ ಅಂತಂದರೆ 3 ರೂಪದಲ್ಲೂ ಸಹ ತಂದೆ ಇದ್ದರೂ 3 ರೂಪದ ಮಹಿಮೆ ನೆನಪಿಗೆ ಬರಂಗಿಲ್ಲ, ಮೂವರನ್ನು ಮರೆಸಿಬಿಡುತ್ತದೆ.
ಎಷ್ಟೊಂದು ಮಾಯೆ सर्वशक्तिवान आಗಿದೆ ಅಂತಾರೆ बाबा। इतनी सर्वशक्तिवान है, बच्चे भी लिखते हैं बाबा हम भूल जाते हैं, माया ऐसी प्रबल है। ಬಾಬಾ ಅಂತಾರೆ ಮಕ್ಕಳು ಈ ರೀತಿ ಬರೀತಾರೆ ಬಾಬನಿಗೆ, ಬಾಬಾ ಮರ್ತೋಗ್ಬಿಡ್ತದೆ, ಮಾಯೆ ಎಷ್ಟೊಂದು ಪ್ರಬಲ ಇದೆ। ड्रामा अनुसार है बहुत सहज, बच्चे समझते हैं ऐसा कभी कोई हो नहीं सकता, वही बाप टीचर सदगुरु है, सच सच इसमें गपोड़ा आदि की बात नहीं। अंदर में समझना चाहिए ना, परंतु माया भुला देती है, कहते हैं हम हार खा लेते हैं, तो कदम कदम में पदम कैसे होंगे। ಬಾಬನಿಗೆ ಬರೀತಾರೆ ಬಾಬಾ ಮಾಯೆ ಮರೆಸಿಬಿಡ್ತದೆ ಅಂತ, ಆದರೆ ಬಾಬಾ ಅಂತಾರೆ ತಂದೆ ಅವರು ಶಿಕ್ಷಕ ಮತ್ತು ಸತ್ಯವಾದ ಸದ್ಗುರು ಆಗಿದ್ದಾರೆ, ಇದರಲ್ಲಂತೂ ಯಾವುದೇ ಸುಳ್ಳಿನ ಮಾತಿಲ್ಲ। ಆಂತರ್ಯದಲ್ಲಿ ತಿಳ್ಕೊಳ್ಬೇಕಂತಾರೆ, ಆದರೆ ಮಾಯೆ ಮರೆಸಿಬಿಡುತ್ತದೆ। ಬಾಬಾ ನಾವು ಸೋಲು ಅನುಭವಿಸ್ತೀವಿ ಅಂತ ಹೇಳ್ತಾರೆ। ಬಾಬಾ ಅಂತಾರೆ ಮಾಯೆಗೆ ನೀವು ಸೋತು ಬಿಟ್ಟರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮ ಹೇಗೆ ಸಿಗಲಿಕ್ಕೆ ಸಾಧ್ಯ। ನಾವು ಹೆಜ್ಜೆ ಹೆಜ್ಜೆಗೂ ಸಹ ಪದಮದ ಸಂಪಾದನೆಯನ್ನು ಮಾಡ್ಕೋಬೇಕು ತಾನೇ। ಅದಕ್ಕೆ ಬಾಬಾ ಅಂತಾರೆ ದೇವತಾओं ಹಿ ಪದಂ ಕಿ ನಿಶಾನಿ ದೇತೆ ಹೇ, ಅದಕ್ಕೋಸ್ಕರ ದೇವತೆಗಳಿಗೆ ಪದ್ಮದ ನಿಶಾನಿ ಗುರುತನ್ನು ಅಲ್ಲಿ ತೋರಿಸ್ತಾರೆ। सबको तो नहीं दे सकते, ईश्वर की यह पढ़ाई है मनुष्य की नहीं, मनुष्य की यह पढ़ाई कभी हो नहीं सकती। ಇದು ಸ್ವಯಂ ಈಶ್ವರನ ಶಿಕ್ಷಣ, ಮನುಷ್ಯರದಲ್ಲ ಅಂತಾರೆ ಬಾಬಾ। ಮನುಷ್ಯರ ಶಿಕ್ಷಣ ಈ ರೀತಿ ಎಂದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ। बल देवताओं की महिमा की जाती है, परंतु फिर भी ऊंचा ते ऊंचा एक बाप है ना। ಭಲೆ ದೇವತೆಗಳ ಮಹಿಮೆಯನ್ನು ಮಾಡಲಾಗ್ತದೆ, ಆದರೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಆಗಿದ್ದಾರೆ ತಾನೇ। ಬಾಕಿ ಉನ್ಕಿ ಬಡಾಯಿ ಕ್ಯಾ ಹೇ, ಆಜ್ ಗದಾಯಿ ಕಲ್ राजाई, अभी तुम पुरुषार्थ कर रहे हो ऐसा लक्ष्मी नारायण बनने का। ಬಾಬಾ ಅಂತಾರೆ ದೇವತೆಗಳಿಗಂತೂ ಯಾವುದೇ ಹೆಗ್ಗಳಿಕೆ ಇಲ್ಲ, ಇವತ್ತು ಭಲೆ ಏನಂದರೆ ಗುಲಾಮರಾಗಿರ್ತಾರೆ, ನಾಳೆ ರಾಜರಾಗ್ತಾರೆ, ಆದರೆ ನಾವೀಗ ಇಂತಹ ಲಕ್ಷ್ಮೀನಾರಾಯಣ ಆಗುವಂತಹ ಪುರುಷಾರ್ಥವನ್ನು ನಾವು ಮಾಡ್ತಾ ಇದ್ದೀವಿ ಅಂತಾರೆ ಬಾಬಾ। अभी तुम पुरुषार्थ कर रहे हो ऐसा लक्ष्मी नारायण बनने का, जानते हो इस पुरुषार्थ में बहुत फेल होते हैं, ಆದರೆ ಗೊತ್ತಿದೆ ಈ ಪುರುಷಾರ್ಥದಲ್ಲಿ ಅನೇಕರು ಫೇಲ್ ಆಗಿಬಿಡ್ತಾರೆ, ಅನುತ್ತೀರ್ಣರಾಗ್ತಾರೆ। पढ़ते फिर भी इतने हैं जितने कल्प पहले पास हुए थे, वास्तव में ज्ञान है भी बहुत सहज, परंतु माया भुला देती है। ವಾಸ್ತವದಲ್ಲಿ ಜ್ಞಾನ ಅತ್ಯಂತ ಸಹಜವಾಗಿದೆ ಅಂತಾರೆ ಬಾಬಾ, ಆದರೆ ಮಾಯೆ ಮರೆಸಿಬಿಡ್ತದೆ। ಬಾಪ್ कहते हैं अपना ಚಾರ್ಟ್ लिखो, परंतु लिख नहीं पाते। ಎಷ್ಟು ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ಚಾರ್ಟನ್ನು ಬರೀರಿ ಅಂತ, ಆದರೆ ಬರೀಲಿಕ್ಕಾಗೋದಿಲ್ಲ। ಕಹಾ ತಕ್ ಬೈಟ್ ಲಿಖೆ, ಹೇಳ್ತಾರೆ ಚಾರ್ಟನ್ನು ಮಕ್ಕಳು ಇಡೋದೇ ಇಲ್ಲ, ಎಲ್ಲಿಯವರೆಗೆ ಕುಳಿತು ಬರೆಯೋದು ಅಂತಾರೆ। ಅಗರ್ ಲಿಖತೆ भी है तो जांच करते हैं 2 घंटा याद में रहे, ಒಂದು ವೇಳೆ ಬರೆದ್ರೂ ಸಹ ಏನಂದರೆ ಇದನ್ನು ಪರಿಶೀಲನೆ ಮಾಡಲಾಗ್ತದೆ, ಏನಂದರೆ 2 ಗಂಟೆ ನೆನಪಿನಲ್ಲಿದ್ದೀನ। ಯಾರು ತಂದೆಯ ಶ್ರೀಮತವನ್ನು ಕಾರ್ಯದಲ್ಲಿ ತರ್ತಾರೋ ಅವರಿಗೆ ಅದು ಅರ್ಥ ಆಗ್ತದೆ। ಬಾಬಾ ಅಂತಾರೆ ಯಾರು ತಂದೆ ಶ್ರೀಮತವನ್ನು ಕಾರ್ಯಗತಗೊಳಿಸ್ತಾರೋ ಅವ್ರಿಗೆ ಗೊತ್ತಾಗ್ತದೆ। बाप तो समझेंगे इन विचारों को लज्जा आती होगी, नहीं तो श्रीमत अमल में लानी चाहिए। ಬಾಬಾ ತಿಳ್ಕೊಳ್ತಾರೆ ಬಹುಶಃ ಇವರಿಗೆ ಸಂಕೋಚ ಆಗ್ಬೋದು, ಇಲ್ಲ ಅಂದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕಲ್ವೇ। बाबा कहते तो सच है, हम मुरली ही नहीं पढ़ते तो बाकी औरों को समझाएंगे क्या। ಬಾಬಾ ಹೇಳೋದಂತೂ ಇದು ಸತ್ಯ, ಒಂದು ವೇಳೆ ನಾವೇ ಮುರಳಿ ಓದಿಲ್ಲ ಅಂದರೆ ಇನ್ನು ಅನ್ಯರಿಗೆ ತಿಳಿಸೋದಾದರೂ ಹೇಗೆ। ಅದಕ್ಕೋಸ್ಕರ ಬಾಬಾ ಅಂತಾರೆ ನೆನಪಿನ ಯಾತ್ರೆ, ಓಂ ಶಾಂತಿ। रूहानी बाप रूहानी बच्चों को समझाते हैं, यह तो बच्चे समझते हैं बरोबर हम आत्मा है, हमको परम पिता परमात्मा पढ़ा रहे हैं। ಈಗಿದು ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮ ಆಗಿದ್ದೇವೆ, ನಮಗೆ ಸ್ವಯಂ ಪರಮಪಿತ ಪರಮಾತ್ಮನೇ ಓದಿಸ್ತಿದ್ದಾರೆ। ಅವ್ರು ಕ್ಯಾ ಕಹತೆ ಮುझे याद करो तो तुम स्वर्ग के मालिक बनो।
ಈಗ ತಂದೆ ಹೇಳ್ತಾರೆ, ನೀವು ನನ್ನ ನೆನಪು ಮಾಡ್ರಿ, ಆಗ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. इसमें बाप भी आ गया, पढ़ाई और पढ़ाने वाला भी आ गया, ಸದ್ಗತಿ ದಾತ भी आ गया. ಇದರಲ್ಲಿ ಎಲ್ಲವೂ ಬಂತು. ತಂದೆನೂ ಬಂದರು, ಶಿಕ್ಷಣನೂ ಬಂತು, ಓದಿಸುವಂಥ ಶಿಕ್ಷಕನೂ ಬರ್ತಾರೆ, ಸದ್ಗತಿ ದಾತನೂ ಬಂದರು. थोड़े अक्षर में सारा ज्ञान आ जाता है. यहाँ तुम आते ही हो इसको रिवाइज करने के लिए. ಮಕ್ಕಳೇ ನೀವು ಇಲ್ಲಿ ಬರೋದೇ ಯಾಕೆಂದರೆ ಇದೆಲ್ಲವನ್ನು ಸಹ ರಿವೈಸ್ ಮಾಡ್ಕೊಳ್ಳೋದಕ್ಕೇ. ಬಾಪಿ ಯಹಿ ಸಮझाते हैं क्योंकि तुम खुद कहते हो हम भूल जाते हैं इसलिए यहाँ आते हैं रिवाइज करने. ಯಾಕೆಂದರೆ ನಾವೇ ಸ್ವತಃ ಹೇಳ್ತೀವಿ ಬಾಬಾ ಮರ್ತು ಹೋಗಿಬಿಡ್ತೀವಿ ಅಂತ ಹೇಳಿ, ಅದಕ್ಕೋಸ್ಕರನೇ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಬರ್ತೀರಿ ಅಂತಾರೆ. ಭಲ್ ಕೊಯ್ ಯಹಾ ರಹತೆ ಹೇ ತೋ ಬಿ ರಿವೈಸ್ ನಹಿ ಹೋತಾ ಹೇ. ಇನ್ನು ಕೆಲವರು ಭಲೆ ಇಲ್ಲಿಯೇ ಇದ್ದರೂ ಸಹ ರಿವೈಸ್ ಆಗೋದೇ ಇಲ್ಲ. ತಕ್ದೀರ್ ಮೇ ನಹಿ ಹೇ, ತದ್ಬೀರ್ ಬಾಪ್ कराते ही है. तदबीर कराने वाला एक बाप ही है, इसमें कोई की पास खातरी भी नहीं हो सकती. ಪುರುಷಾರ್ಥವನ್ನು ತಂದೆ ಮಾಡಿಸ್ತಾರೆ. ಪುರುಷಾರ್ಥವನ್ನು ಮಾಡಿಸುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಅದೃಷ್ಟವನ್ನು ರೂಪಿಸಿಕೊಳ್ಳೋದಕ್ಕೆ ತಂದೆ ಅಂತೂ ಪುರುಷಾರ್ಥ ಮಾಡಿಸ್ತಾರೆ. ಇದರಲ್ಲಿ ಯಾರ ಬಳಿಯೂ ಸಹ ವಿಶೇಷತೆಯೂ ಇಲ್ಲ. ನ ಸ್ಪೆಷಲ್ ಪಢಾಯಿ ಹೇ, ಇಲ್ಲಿ ವಿಶೇಷ ವಿದ್ಯಾಭ್ಯಾಸವೂ ಇಲ್ಲ. ಉಸ್ ಪಢಾಯಿ ಮೇ ಸ್ಪೆಷಲ್ ಪಢ್ನೆ ಲಿಯೇ ಟೀಚರ್ ಕೋ ಬುಲಾತೆ ಹೇ. ಆ ಶಿಕ್ಷಣದಲ್ಲಾದರೆ ವಿಶೇಷವಾಗಿ ಓದೋದಕ್ಕೆ ಶಿಕ್ಷಕರನ್ನು ಕರೆಸ್ತಾರೆ. ಯಹ ತೋ ತಕ್ದೀರ್ ಬನಾನೆ ಕೆ ಲಿಯೇ ಸಬ್ಕೋ ಪಢಾತೆ ಹೇ. ಆದರೆ ಶಿವಬಾಬಾ ಇಲ್ಲಿ ಎಲ್ಲರದು ಅದೃಷ್ಟವನ್ನು ಬೆಳಗಿಸೋದಕ್ಕೆ ಎಲ್ಲರಿಗೂ ಓದಿಸ್ತಾರೆ. ಏಕೇಕೋ ಅಲಗ್ ಕಹಾ ತಕ್ ಪಢಾಯಂಗೆ. ಒಬ್ಬೊಬ್ಬರಿಗೆ ಬೇರೆ ಬೇರೆಯಾಗಿ ಎಲ್ಲಿಯವರೆಗೆ ಓದಿಸ್ಲಿಕ್ಕೆ ಸಾಧ್ಯ? ಯಾಕೆಂದರೆ ಕಿತ್ತನೆ ಡೇರ್ ಬಚ್ಚೆ ಹೇ. ಉಸ್ ಪಢಾಯಿ ಮೇ ಕೊಯ್ ಬಡೆ ಆದ್ಮಿ ಕೆ ಬಚ್ಚೆ ಹೋತೆ ಹೇ ತೋ ಉನ್ಹೋಂಕೋ ಸ್ಪೆಷಲ್ ಪಢಾತೆ ಹೇ. ಆ ಶಿಕ್ಷಣದಲ್ಲಾದರೆ ದೊಡ್ಡ ವ್ಯಕ್ತಿಯ ಮಕ್ಕಳಿದ್ರೆ ಅವ್ರಿಗೆ ಸ್ಪೆಷಲ್ಲಾಗಿ ಓದಿಸಲಾಗ್ತದೆ. टीचर जानते हैं कि यह डल है इसलिए उनको ಸ್ಕಾಲರ್ಶಿಪ್ ಲಾಯಕ್ बनाते हैं. ಆ ಶಾಲೆಯಲ್ಲಿ ಗೊತ್ತಾಗ್ತದೆ ಈ ವಿದ್ಯಾರ್ಥಿ ಮಂದ ಬುದ್ಧಿಯವರಿದ್ದಾರೆ, ಅದಕ್ಕೋಸ್ಕರ ಸ್ಕಾಲರ್ಶಿಪ್ಪಿಗೆ ಯೋಗ್ಯರನ್ನಾಗಿ ಮಾಡಿಸಲಾಗ್ತದೆ. ಯಹ ಬಾಪ್ ಐಸೆ ನಹಿ ಕರ್ತೆ. ಆದರೆ ಇಲ್ಲಿ ಶಿವಬಾಬಾ ಆ ರೀತಿ ಮಾಡೋದಿಲ್ಲ. ಯಹ ತೋ ಏಕರಸ ಸಬ್ಕೋ ಪಢಾತೆ ಹೇ. ಬಾಬಾ ಎಲ್ಲರಿಗೂ ಏಕರಸವಾಗಿ ಓದಿಸ್ತಾರೆ. ವಹ ಹುವ ಟೀಚರ್ ಕಾ ಎಕ್ಸ್ಟ್ರಾ ಪುರುಷಾರ್ಥ ಕರಾನ. ಅದು ಏನಂದರೆ ಅಲ್ಲಿ ಟೀಚರ್ ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡಿಸ್ತಾರೆ. ಯಹ ತೋ ಎಕ್ಸ್ಟ್ರಾ ಪುರುಷಾರ್ಥ ಕಿಸ್ಕೋ ಅಲಗ್ ಸೆ ಕರಾತೆ ನಹಿ. ಇಲ್ಲಿ ಆ ರೀತಿ ಎಕ್ಸ್ಟ್ರಾ ಪುರುಷಾರ್ಥವನ್ನು ಯಾರಿಗೂ ಬೇರೆಯಾಗಿ ಮಾಡಿಸೋದಿಲ್ಲ. ಎಕ್ಸ್ಟ್ರಾ ಪುರುಷಾರ್ಥ ಮಾನಾ ಹಿ ಮಾಸ್ಟರ್ ಕುಚ್ ಕೃಪಾ ಕರ್ತೆ ಹೇ. ಎಕ್ಸ್ಟ್ರಾ ಪುರುಷಾರ್ಥ ಅಂದರೆ ಮಾಸ್ಟರ್ ಏನೋ ಸ್ವಲ್ಪ ಕೃಪೆಯನ್ನು ಮಾಡೋದು. ಐಸೆ ತೋ ಬಲ್ ಪೈಸೆ ಲೇತೆ ಹೇ, ಖಾಸ್ ಟೈಮ್ ದೇ ಪಡಾತೆ ಹೇ. ಅಲ್ಲಿ ಭಲೆ ಏನು ಮಾಡ್ತಾರೆ, ಟೀಚರ್ಗೆ ಹಣವನ್ನು ಕೊಡ್ತಾರೆ, ವಿಶೇಷವಾಗಿ ಸಮಯ ಕೊಟ್ಟು ಟೀಚರ್ ಓದಿಸ್ತಾರೆ. ಜಿಸ್ಸೆ ವಹ ಜಾಸ್ತಿ ಪಡ್ಕರ್ ಹೋಶಿಯಾರ್ ಹೋತೆ ಹೇ. ಅದರಿಂದ ವಿದ್ಯಾರ್ಥಿಗಳು ಜಾಸ್ತಿ ಓದಿ ಹೋಶಿಯಾರಾಗ್ತಾರೆ. ಯಹ ತೋ ಜಾಸ್ತಿ ಕುಚ್ ಪಡ್ನೆ ಕಿ ಬಾತ್ ಹಿ ನಹಿ. ಆದರೆ ಇಲ್ಲಂತೂ ಜಾಸ್ತಿ ಓದುವಂತಹ ಮಾತೇ ಇಲ್ಲ. ಇನ್ಕಿ ತೋ ಬಾತ್ ಹಿ ನಹಿ ಹೇ. ಏಕಿ ಮಹಾಮಂತ್ರ ದೇತೆ ಹೇ ಮನ್ಮನಾ ಭವ. ಇಲ್ಲಿ ಬಾಬಾ ಎಲ್ಲರಿಗೂ ಒಂದೇ ಮಹಾಮಂತ್ರ ಕೊಡ್ತಾರೆ, ಮನ್ಮನಾ ಭವ. ಯಾದ್ ಸೆ ಕ್ಯಾ ಹೋತಾ ಹೇ. ಯಹ ತೋ ಸಮಜ್ತೆ ಹೋ ಬಾಪ್ ಹಿ ಪತಿತ್ ಪಾವನ್ ಹೇ. जानते हो उनको याद करने से ही पावन बनेंगे. ತಂದೆ ಪತಿತ ಪಾವನ ಆಗಿದ್ದಾರೆ, ಅವರನ್ನು ನೆನಪು ಮಾಡೋದ್ರಿಂದಲೇ ಪಾವನ ಆಗ್ತೀವಿ. अब तुम बच्चों को ज्ञान है, जितना याद करेंगे उतना पावन बनेंगे. कम याद करेंगे तो कम पावन बनेंगे. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಪಾವನ ಆಗ್ತೀವಿ. ಕಡಿಮೆ ನೆನಪು ಮಾಡಿದರೆ ಕಡಿಮೆ ಪಾವನ ಆಗ್ತೀರಿ ಅಂತಾರೆ ಬಾಬಾ. ಯಹ ತುಮ್ ಬಚ್ಚೋಂ ಕೆ ಪುರುಷಾರ್ಥ ಪರ್ ಹೇ. ಇದೆಲ್ಲವೂ ಸಹ ತಾವು ಮಕ್ಕಳ ಪುರುಷಾರ್ಥದ ಆಧಾರದ ಮೇಲಿದೆ. बेहद के बाप को याद करने से हमको यह लक्ष्मी नारायण बनना है.
ಬೇಹದ್ದಿನ ತಂದೆಯನ್ನು ನೆನಪು ಮಾಡೋದ್ರಿಂದ ನಾವು ಈ ರೀತಿ ಲಕ್ಷ್ಮೀನಾರಾಯಣ ಆಗಬೇಕಾಗಿದೆ. ಉನ್ಹೊಂಕೆ ಮಹಿಮಾ ತೋ ಹರೇಕ್ ಜಾನ್ತೆ ಹೇ. ಲಕ್ಷ್ಮೀನಾರಾಯಣರ ಮಹಿಮೆ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂತಾರೆ. ಬಾಬಾ ಅಂತಾರೆ ಕಹತೆ ಬಿ ಹೇ ಆಪ ಪುಣ್ಯಾತ್ಮ ಹೋ ಹಮ್ ಪಾಪಾತ್ಮ ಹೇ. ಆ ದೇವತೆಗಳ ಮೂರ್ತಿಯ ಮುಂದೆ ನಿಂತು ಹೇಳ್ತಾರೆ, ತಾವು ಪುಣ್ಯಾತ್ಮ ಆಗಿದ್ದೀರಿ, ನಾವು ಪಾಪಾತ್ಮ ಆಗಿದ್ದೀವಿ. ढेर मंदिर बने हुए हैं, वहाँ सब क्या करने जाते हैं? दर्शन से फ़ायदा तो कुछ भी नहीं ना. ಎಷ್ಟೊಂದು ಮಂದಿರಗಳಿದೆ, ಮಂದಿರಕ್ಕೆ ಏನು ಮಾಡ್ಲಿಕ್ಕೆ ಹೋಗ್ತಾರೆ ಅಂದರೆ ದರ್ಶನಕ್ಕೋಸ್ಕರ. ಆದರೆ ಬಾಬಾ ಅಂತಾರೆ ದರ್ಶನದಿಂದ ಅಂತೂ ಏನೂ ಲಾಭ ಇಲ್ಲ ತಾನೇ. ಏಕ್ ದೋಕೋ ದೇಕ್ ಚಲೆ ಜಾತೆ ಹೇ. ದರ್ಶನ ಅಂದರೆ ಏನು? ಒಬ್ಬರು ಇನ್ನೊಬ್ಬರನ್ನು ನೋಡ್ತಾರೆ, ಹೋಗಿಬಿಡ್ತಾರೆ. ಆ್ಯಕ್ಚುಲಿ ಮೂರ್ತಿಯ ದರ್ಶನಕ್ಕಾಗಿ ಅಷ್ಟೊಂದು ಏನಂದರೆ ಕಷ್ಟಪಟ್ಕೊಂಡು ಹೋಗ್ತಾರೆ, ಕ್ಯೂವಲ್ಲಿ ನಿಂತು ಹೋಗ್ತಾರೆ. ಆದರೆ ಮೂರ್ತಿಯ ಮುಂದೆ ಹೋಗಿ ಕಣ್ಣು ಮುಚ್ಚಿ ನಿಂತು ಬಿಡ್ತಾರೆ. ಈಗ ಮೂರ್ತಿಯ ದರ್ಶನನೂ ಅಲ್ಲ, ಯಾರ್ಯಾರು ದರ್ಶನ ಮಾಡೋದಾಗ್ಬಿಡ್ತದೆ, ಆ ಮೂರ್ತಿನೇ ಇವ್ರದ್ದು ದರ್ಶನ ಮಾಡೋದಾಗ್ತದೆ. ಆದರೆ ಬಾಬಾ ಅಂತಾರೆ ದರ್ಶನದಿಂದ ಅಂತೂ ಏನೂ ಲಾಭ ಇಲ್ಲ ತಾನೇ. ಒಬ್ಬರು ಇನ್ನೊಬ್ಬರನ್ನು ನೋಡಿ ಹೋಗಿಬಿಡ್ತಾರೆ. ಬಸ್ ದರ್ಶನ ಕರ್ನೆ ಜಾತೆ ಹೇ. ಫಲಾನಾ ಯಾತ್ರಾ ಪರ್ ಜಾತಾ ಹೇ, ಹಮ್ ಬಿ ಜಾವೆ. ಇಂಥವ್ರು ಯಾತ್ರೆಗೆ ಹೋಗ್ತಾರೆ ಅಂದಮೇಲೆ ನಾವು ಹೋಗಬೇಕು. ಇಸ್ಸೆ ಕ್ಯಾ ಹೋಗಾ? ಕುಚ್ ಬಿ ನಹಿ. ಇದರಿಂದ ಏನಾಗ್ತದೆ? ಏನೂ ಇಲ್ಲ ಅಂತಾರೆ ಬಾಬಾ. ಬಾಬಾ ಅಂತಾರೆ ತುಮ್ ಬಚ್ಚೋನೆ ಬಿ ಯಾತ್ರಾಯೇ ಕಿ ಹೇ. जैसे वह त्यौहार मनाते हैं वैसे यात्रा भी एक त्यौहार समझते हैं. ತಾವು ಮಕ್ಕಳು ಸಹ ಯಾತ್ರೆಯನ್ನು ಮಾಡಿದ್ದೀರಿ. ಹೇಗೆ ಅಲ್ಲಿ ಹಬ್ಬಗಳನ್ನು ಆಚರಿಸ್ತಾರೋ ಅದೇ ರೀತಿ ಯಾತ್ರೆನೂ ಸಹ ಒಂದೀಗ ಹಬ್ಬ ಆಗಿಬಿಟ್ಟಿದೆ, ಉತ್ಸವಗಳಾಗಿಬಿಟ್ಟಿದೆ. ಅಭಿ ತುಮ್ ಯಾದ್ ಕಿ ಯಾತ್ರಾ ಬಿ ಏಕ ತ್ಯೌಹಾರ್ ಸಮಜ್ತೆ ಹೋ. ಅದೇ ರೀತಿ ಸಂಗಮ ಯುಗದಲ್ಲಿ ನಾವು ಮಕ್ಕಳದು ಉತ್ಸವ ಅಥವಾ ಹಬ್ಬ ಅಂದರೆ ಯಾವುದಂತಾರೆ ಬಾಬಾ? ನೆನಪಿನ ಯಾತ್ರೆ. ಇದು ಒಂದು ಉತ್ಸವ ಆಗಿದೆ, ಇದು ಒಂದು ಹಬ್ಬ ಆಗಿದೆ. ತುಮ್ ಯಾದ್ ಕಿ ಯಾತ್ರಾ ಮೇ ರಹತೆ ಹೋ. ಬಾಬಾ ಅಂತಾರೆ ನೀವು ನೆನಪಿನ ಯಾತ್ರೆಯಲ್ಲಿ ಇರ್ತೀರಿ. ಅಕ್ಷರ ಹಿ ಏಕ ಹೇ ಮನ್ಮನಾಭವ್. ಯಹ ತುಮಾರಿ ಯಾತ್ರಾ ಅನಾದಿ ಹೇ. ಬಾಬಾ ಅಂತಾರೆ ಮಕ್ಕಳೇ ಇದು ನಿಮ್ಮದು ಯಾತ್ರೆ ಅನಾದಿಯಾಗಿದೆ ಅಂತಾರೆ ಬಾಬಾ. ನಿನ್ನೆ ಮುರಳಿಯಲ್ಲಿ ಹೇಳಿದರು ಬಾಬಾ, ತಂದೆ ಅನಾದಿ, ಆತ್ಮ ಅನಾದಿ, ಆಟವೂ ಸಹ ಅನಾದಿ. ಇವತ್ತು ಹೇಳ್ತಾರೆ ಬಾಬಾ ನಮ್ಮದು ನೆನಪಿನ ಯಾತ್ರೆನೂ ಸಹ ಇದು ಅನಾದಿ ಅಂತಾರೆ. ವಹ ಬಿ ಕಹತೆ ಹೇ ವಹ ಯಾತ್ರಾ ಹಮ್ ಅನಾದಿ ಕರ್ತೆ ಆಯೇ ಹೇ, ಪರಂತು ತುಮ್ ಅಭಿ ಜ್ಞಾನ ಸಹಿತ ಕಹತೆ ಹೋ ಹಮ್ ಕಲ್ಪ ಕಲ್ಪ ಯಹ ಯಾತ್ರಾ ಕರ್ತೆ ಹೇ. ಯಾಕೆ ನಮ್ಮದು ಇದು ಯಾತ್ರೆ ಅನಾದಿ ಅಂದರೆ ನಾವು ಇದನ್ನು ಜ್ಞಾನ ಸಹಿತವಾಗಿ ಹೇಳ್ತೀವಿ ಅಂತಾರೆ ಬಾಬಾ. ನಾವು ಕಲ್ಪ ಕಲ್ಪನೂ ಈ ಯಾತ್ರೆಯನ್ನು ಮಾಡ್ತೀವಿ. ಬಾಪ್ ಹಿ ಆಕರ್ ಯಹ ಯಾತ್ರಾ ಸಿಕ್ಲಾತೆ ಹೇ. ತಂದೆನೇ ಬಂದು ಈ ಯಾತ್ರೆಯನ್ನು ಕಲಿಸ್ತಾರೆ. ವಹ ಚಾರೋ ಧಾಮ್ ಜನಮ್ ಬೈ ಜನಮ್ ಯಾತ್ರಾ ಕರ್ತೆ ಹೇ. ಯಹ ತೋ ಬೇಹದ್ ಕಾ ಬಾಪ್ ಕಹತೆ ಹೇ ಮುझे ಯಾದ್ ಕರೋ ತೋ ತುಮ್ ಪಾವನ್ ಬನ್ ಜಾಯೆಂಗೆ. ಬಾಬಾ ಅಂತಾರೆ ಅಲ್ಲಿ ಜನ್ಮ ಜನ್ಮಾಂತರಗಳಿಂದ ಚಾರ್ಧಾಮ್ ಕಿ ಯಾತ್ರಾ ಅಂತ 4 ಕಡೆ ಯಾತ್ರೆ ಮಾಡ್ತಾರೆ. ಆದರೆ ಈಗ ತಂದೆ ನಾವು ಮಕ್ಕಳಿಗೆ ತಿಳಿಸ್ತಾರೆ ನೀವು ನನ್ನನ್ನು ನೆನಪು ಮಾಡಿ ಆಗ ಪಾವನ ಆಗ್ತೀರಿ. ಐಸೆ ತೋ ಅವ್ರು ಕೊಯ್ ಕಭಿ ನಹಿ ಕಹತೆ. ಈ ರೀತಿ ಎಂದಿಗೂ ಯಾರೂ ಸಹ ಹೇಳೋದಿಲ್ಲ. ಏನಂದರೆ ಕಿ ಯಾತ್ರಾ ಸೆ ತುಮ್ ಪಾವನ್ ಬನೆಂಗೆ. ಮನುಷ್ಯ ಯಾತ್ರಾ ಪರ್ ಜಾತೆ ಹೇ तो वह उस समय पावन रहते हैं. आजकल तो वहाँ भी गंद लगा पड़ा है. ಮನುಷ್ಯರೇನು ಯಾತ್ರೆಗೆ ಹೋಗ್ತಾರೆ, ಯಾತ್ರೆಗೆ ಮಾಡುವಂಥ ಸಮಯದಲ್ಲಿ ಪಾವನ ಇರ್ತಾರೆ. ಆದರೆ ವರ್ತಮಾನದಲ್ಲಂತೂ ಆ ಯಾತ್ರಾ ಸ್ಥಳವೂ ಸಹ ಎಷ್ಟೊಂದು ಕೊಳಕಾಗಿಬಿಟ್ಟಿದೆ ಅಂತಾರೆ ಬಾಬಾ. ಪಾವನ್ ನಹಿ ರಹತೆ, ಯಾರೂ ಪಾವನ ಇರೋದಿಲ್ಲ. ಇಸ್ ರೂಹಾನಿ ಯಾತ್ರಾ ಕತೋ ಕಿಸ್ಕೋ ಪತಾ ಹಿ ನಹಿ ಹೇ. ಆದರೆ ಆತ್ಮಿಕ ಯಾತ್ರೆಯ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ತುಮಕೋ ಅಭಿ ಬಾಪ್ನೆ ಬತಾಯಾ ಹೇ. ಈಗ ನಾವು ಮಕ್ಕಳಿಗೆ ಮಾತ್ರ ಈ ರುಹಾನಿ ಯಾತ್ರಾ ಗೊತ್ತು, ಅದು ನಮಗೆ ತಂದೆ ಈ ಸಮಯದಲ್ಲಿ ತಿಳಿಸಿದ್ದಾರೆ. ಯಹ ಯಾದ್ ಕಿ ಯಾತ್ರಾ ಹೇ ಸಚ್ಚಿ. ಆಗ ಹೇಳಿದರು ಬಾಬಾ ಇದು ನೆನಪಿನ ಯಾತ್ರೆ ಅನಾದಿ ಅಂತ ಹೇಳಿದರು ಬಾಬಾ. ಈಗ ಹೇಳ್ತಾರೆ ಬಾಬಾ ನೆನಪಿನ ಯಾತ್ರೆ ಇದು ಸತ್ಯವಾದ ಯಾತ್ರೆ ಅಂತಾರೆ. वह यात्रा का चक्कर लगाने जाते हैं फिर भी वैसे का वैसा बन जाते हैं.
ಅಲ್ಲಿ ಯಾತ್ರಿಗಳು ಯಾತ್ರೆ ಮಾಡಲಿಕ್ಕೆ ಯಾಕೆ ಹೋಗ್ತಾರಂದರೆ ಸುತ್ತಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಅಷ್ಟು ಯಾತ್ರೆ ಮಾಡಿ ಬಂದರೂ ಅವ್ರು ಹೇಗಿರೋರು ಹಾಗೇ ಆಗ್ತಾರೆ. चक्कर लगाते रहते हैं। जैसे वास्को डी गामा ने सृष्टि का चक्कर लगाया, यह भी चक्कर लगाते हैं ना. ಹೇಗೆ ಆ ವಾಸ್ಕೋ ಡಿ ಗಾಮನು ಸಹ ಇಡೀ ಸೃಷ್ಟಿಯನ್ನು ಸುತ್ತಾಡಿದ, ಹಾಗೆಯೇ ಬಾಬಾ ಅಂತಾರೆ ಇದು ಯಾತ್ರೆಗೆ ಏನು ಹೋಗ್ತಾರೋ ಅದು ಸಹ ಅವರು ಚಕ್ಕರ್ ಹಾಕ್ಲಿಕ್ಕೆ ಹೋಗ್ತಾರೆ ತಾನೆ. ಗೀತ್ ಬಿ ಹೇ ನಾ ಚಾರೋ ತರಫ್ ಲಗಾಯೆ ಫಿರ್ ಬಿ ಹರ್ದಮ್ ದೂರ್ ರಹೆ. ಗೀತೆನೂ ಇದೆ ತಾನೆ, ನಾಲ್ಕು ಕಡೆ ಸುತ್ತಾಡಿದರೂ ಸಹ ಮತ್ತು ಪರಮಾತ್ಮನಿಂದ ದೂರನೇ ಉಳಿದ್ವಿ ಅಂತ. ಫಿರ್ ಬಿ ಹರ್ದಮ್ ದೂರ್ ರಹೆ. ಭಕ್ತಿ ಮಾರ್ಗ ಮೇ ತೋ कोई मिला नहीं सकते, भगवान कोई को मिला नहीं, भगवान से दूर ही रहे हैं. ಎಷ್ಟೆಷ್ಟು ಭಕ್ತಿಯನ್ನು ಮಾಡಿದರೂ ಆದರೂ ಯಾರೂ ಭಗವಂತನ ಮಿಲನ ಮಾತ್ರ ಮಾಡಲಿಲ್ಲ, ಇನ್ನು ಭಗವಂತನಿಂದ ದೂರನೇ ಉಳಿದರು. ಮೊದಲಿನಿಗಿಂತ ಭಕ್ತಿ ಜಾಸ್ತಿ ಆಯಿತು, ಆದರೆ ಮೊದಲಿನಷ್ಟು ಶಕ್ತಿ ಇಲ್ಲ. ಯಾಕೆಂದರೆ ಈ ಆಡಂಬರ ಜಾಸ್ತಿ ಆದಷ್ಟು, ಬಹುದೇವೋಪಾಸನೆ ಮಾಡಿದಷ್ಟು ಇನ್ನು ಭಗವಂತನಿಂದ ದೂರನೇ ಆಗ್ತಾ ಹೋಗ್ತಾರೆ. ಹಾಗಾಗಿ ಬಾಬಾ ಅಂತಾರೆ ಅವರಿಗೆ ಏನೂ ಸಹ ಸಿಗೋದಿಲ್ಲ. ಫೆರೆ ಲಗಾಕರ್ ಫಿರ್ ಬಿ ಘರ್ ಮೇ ಆಕರ್ ಪಾಂಚ್ ವಿಕಾರೋ ಮೇ ಫಸ್ತೆ ಹೇ. ಎಷ್ಟೆಲ್ಲ ಯಾತ್ರೆಗೋಸ್ಕರ ಹೋಗ್ತಾರೆ, ಸುತ್ತಾಡ್ತಾರೆ, ಮತ್ತು ಮನೆಗೆ ಬಂದು ಪಂಚವಿಕಾರಗಳಲ್ಲಿನೇ ಸಿಕ್ಕಾಕೊಳ್ತಾರೆ. ವಹ ಸಬ್ ಯಾತ್ರಾಯೇ ಹೇ ಝೂಟಿ. ಅದೆಲ್ಲ ಯಾತ್ರೆಗಳು ಸುಳ್ಳಿನ ಯಾತ್ರೆ ಅಂತಾರೆ. अभी तुम बच्चे जानते हो यह है पुरुषोत्तम संगम युग जबकि बाप आए हैं. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ, ಈಗ ತಂದೆನೇ ಬಂದಿದ್ದಾರೆ. ಈ ಪುರುಷೋತ್ತಮ ಸಂಗಮ ಯುಗದ ವಿಶೇಷತೆ ಹೇಳ್ತಾರೆ ಬಾಬಾ. ಫಸ್ಟ್ ಪುರುಷೋತ್ತಮ ಸಂಗಮ ಯುಗದ ವಿಶೇಷತೆ ಅಂದರೆ ಸ್ವಯಂ ನಿರಾಕಾರನಾಗಿರುವಂಥ ಭಗವಂತ ಈ ಜಗತ್ತಿಗೆ ಅವತರಣೆ ಆಗ್ತಾರೆ. ಇನ್ನು ಎರಡನೇ ವಿಶೇಷತೆ ಅಂದರೆ ಸ್ವಯಂ ಭಗವಂತನೇ ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಓದಿಸ್ತಾರೆ. ಇನ್ನು ಈ ಸಂಗಮ ಯುಗದ ವಿಶೇಷತೆ ಅಂದರೆ ಏನೆಲ್ಲ ಆಗ್ತದೋ ಆಗೋದೆಲ್ಲವೂ ಸಹ ಒಳ್ಳೆಯದಕ್ಕೆ ಆಗ್ತದೆ. ಬಾಬಾ ಅಂತಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ಸ್ವತಃ ತಂದೆನೇ ಬಂದಿದ್ದಾರೆ. ಏಕ್ ದಿನ ಸಬ್ ಜಾನ್ ಜಾಯಂಗೆ ಬಾಪ್ ಆಯಾ ಹುವಾ ಹೇ. ಒಂದು ದಿನ ಇದನ್ನು ಎಲ್ಲರೂ ತಿಳ್ಕೊಳ್ತಾರೆ, ಏನಂದರೆ ತಂದೆ ಬಂದಿದ್ದಾರೆ. ಭಗವಾನ್ ಆಖಿರಿನ್ ಮಿಲೇಗಾ ಲೇಕಿನ್ ಕೇಸೆ ಯಹ ತೋ ಕೋಯಿ ಬಿ ನಹಿ ಜಾನ್ತೆ. ಭಲೆ ಭಗವಂತ ಒಂದಿನ ಬರ್ತಾರೆ ಸಿಗ್ತಾರೆ ಅಂತೆಲ್ಲರೂ ಹೇಳ್ತಾರೆ, ಆದರೆ ಹೇಗೆ ಸಿಗ್ತಾರೆ ಹೇಗೆ ಬರ್ತಾರೆ ಅದು ಮಾತ್ರ ಯಾರಿಗೂ ಸಹ ಗೊತ್ತಿಲ್ಲ. ಯಹ ತೋ ಮೀಠೆ ಮೀಠೆ ಬಚ್ಚೆ ಜಾನ್ತೆ ಹೇ. ಇದು ಯಾರಿಗೆ ಗೊತ್ತಂದರೆ ಇದು ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ. ಹಮ್ ಶ್ರೀಮತ್ ಪರ್ ಇಸ್ ಭಾರತ್ ಕೋ ಫಿರ್ ಸೆ ಸ್ವರ್ಗ ಬನಾ ರಹೇ ಹೇ. ನಾವು ಶ್ರೀಮತದಂತೆ ಈ ಭಾರತವನ್ನು ಪುನಃ ಸ್ವರ್ಗ ಮಾಡ್ತಾ ಇದ್ದೀವಿ. ಭಾರತ್ ಕಾಹಿ ತುಮ್ ನಾಮ್ ಲೇಂಗೆ. ಭಾರತದ್ದೇ ಇಲ್ಲಿ ಹೆಸರನ್ನು ತಗೊಳ್ಳಾಗ್ತದೆ. ಉಸ್ ಸಮಯ ಅವ್ರ ಕೊಯ್ ಧರ್ಮ ಹೋತಾ ನಹಿ. ಆ ಸಮಯದಲ್ಲಿ ಅನ್ಯ ಯಾವುದೇ ಧರ್ಮಗಳಿರೋದಿಲ್ಲ. ಸಾರಿ ವಿಶ್ವ ಪವಿತ್ರ ಬನ್ ಜಾತಿ ಹೇ. ಬಾಬಾ ಅಂತಾರೆ ಸ್ವರ್ಗ ಇದ್ದಾಗ ಸಮಸ್ತ ವಿಶ್ವವೇ ಪವಿತ್ರ ಆಗ್ತದೆ. ಅಭಿ ತೋ ಡೇರ್ ಧರ್ಮ ಹೇ. ಬಾಪ್ ಆಕರ್ ತುಮಕೋ ಸಾರೇ ಝಾಡ್ ಕಾ ನಾಲೆಜ್ ಸುನಾತೆ ಹೇ, ತುಮಕೋ ಸ್ಮೃತಿ ದಿಲಾತೆ ಹೇ. ಬಾಬಾ ಬಂದು ಸಮಸ್ತ ವೃಕ್ಷದ ನಮಗೆ ಶಿಕ್ಷಣವನ್ನು ಕೊಡ್ತಾರೆ, ಸ್ಮೃತಿಯನ್ನು ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ ಬಾಬಾ ತುಮ್ ಸೋ ದೇವತಾ ಥೇ, ಫಿರ್ ಸೋ ಕ್ಷತ್ರಿಯ, ಸೋ ವೈಶ್ಯ, ಸೋ ಶೂದ್ರ ಬನ್ನಿ. ಏನು ಸ್ಮೃತಿ ಮಾಡಿಸ್ತಾರೆ ಬಾಬಾ ಅಂದರೆ ಮಕ್ಕಳೇ ನೀವೇ ದೇವತೆಗಳಿದ್ರಿ, ಆಮೇಲೆ ಕ್ಷತ್ರಿಯ ಆದ್ರಿ, ಆಮೇಲೆ ವೈಶ್ಯ, ಆಮೇಲೆ ಶೂದ್ರರಾದ್ರಿ. ಅಭಿ ತುಮ್ಸೋ ಈಗೇನಾಗಿದ್ದೀವಿ ಸಂಗಮ ಯುಗದಲ್ಲಿ ಅಂತಾರೆ ಬಾಬಾ ಬ್ರಾಹ್ಮಣ ಬನೆ ಹೋ. ಸತ್ಯಯುಗದಲ್ಲಿ ದೇವತಾ, ತ್ರೇತಾಯುಗದಲ್ಲಿ ಕ್ಷತ್ರಿಯ, ದ್ವಾಪರ ಯುಗದಲ್ಲಿ ವೈಶ್ಯ, ಕಲಿಯುಗದಲ್ಲಿ ಶೂದ್ರ, ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಅಂತಾರೆ. ಯಹ ಹಂಸೋ ಕಾ ಅರ್ಥ ಬಾಪ್ ಕಿತ್ನಾ ಸಹಜ ಸಮझाते हैं. ಇದು ಬಾಬಾ ನಮಗೆ ಹಂಸೋದ ಅರ್ಥವನ್ನು ಹೇಳಿದರು. ಬಾಬಾ ಇಷ್ಟು ಸಹಜ ರೂಪದಲ್ಲಿ ತಿಳಿಸ್ಕೊಡ್ತಾರೆ ಹಂಸೋದ ಅರ್ಥ. ಆದರೆ ಭಕ್ತಿ ಮಾರ್ಗದಲ್ಲಿ ಹಂಸೋ ಸೋಹಂ ಇದರ ಅರ್ಥ ಏನು ಮಾಡಿಬಿಟ್ರು, ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತಾರೆ. ಆದರೆ ಬಾಬಾ ಅಂತಾರೆ ಓಂ ಅರ್ಥಾತ್ ಮೇ ಆತ್ಮ.
फिर हम आत्मा ऐसे चक्र लगाती है. ಓಂ ಅಂದರೆ ಅರ್ಥ ನಾನು ಆತ್ಮ ಆಗಿದ್ದೀನಿ. ನಾವು ಆತ್ಮನೇ ಈ ರೀತಿ ಚಕ್ರದಲ್ಲಿ ಬರ್ತೀವಿ. ಯಾವ ಚಕ್ರದಲ್ಲಿ? ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಈ ಚಕ್ರದಲ್ಲಿ ನಾವೇ ಬರ್ತೀವಿ ಅಂತಾರೆ ಬಾಬಾ. वह तो कह देते हम आत्मा सो परमात्मा, परमात्मा सो हम आत्मा. एक भी नहीं जिसको हम सो का अर्थ यथार्थ मालूम हो. ಯಥಾರ್ಥವಾಗಿ ಹಂಸೋದ ಅರ್ಥ ಗೊತ್ತಿರೋರು ಜಗತ್ತಿನಲ್ಲಿ ಒಬ್ಬರೂ ಇಲ್ಲ ಅಂತಾರೆ ಬಾಬಾ. तो बाप कहते हैं यह जो मंत्र है यह हरदम याद रखना चाहिए. ಬಾಬಾ ಅಂತಾರೆ ಇದೇನು ಮಂತ್ರ ಇದೆಯಲ್ಲ, ಈ ಮಂತ್ರವನ್ನು ಪ್ರತಿ ಕ್ಷಣನೂ ಸಹ ಪ್ರತಿ ಸಮಯದಲ್ಲೂ ನೆನಪಿಟ್ಕೋಬೇಕಾಗಿದೆ. ಚಕ್ರ ಬುದ್ಧಿ ಮೇ ನಹಿ ಹೋಗಾತೋ. ಯಾಕೆ ಚಕ್ರ ನೆನಪಿಟ್ಕೊಳ್ರಿ ಅಂತಾರೆ ಬಾಬಾ? ಒಂದು ವೇಳೆ ಚಕ್ರ ಬುದ್ಧಿಯಲ್ಲಿ ಇಲ್ಲ ಅಂದರೆ ಚಕ್ರವರ್ತಿ ರಾಜ ಕೈಸೆ ಬನೆಂಗೆ? ಕೇಳ್ತಾರೆ ಬಾಬಾ, ಚಕ್ರವರ್ತಿ ರಾಜ ಹೇಗಾಗ್ತೀರಿ? ಯಾವಾಗ ಚಕ್ರ ಬುದ್ಧಿಯಲ್ಲಿ ಇರ್ತದೋ ಆಗ ಚಕ್ರವರ್ತಿ ರಾಜ ಆಗಲಿಕ್ಕೆ ಸಾಧ್ಯ. अभी हम आत्मा ब्राह्मण है, फिर हम सो देवता बनेंगे. यह तुम कोई से भी जाकर पूछो, कोई नहीं बताएंगे. ಈಗ ನಾವು ಆತ್ಮನೇ ಬ್ರಾಹ್ಮಣ ಇದ್ದೀವಿ, ನಾವೇ ದೇವತಾ ಆಗ್ತೀವಿ, ಇದನ್ನು ಬೇರೆ ಯಾರಿಗಾದರೂ ಹೋಗಿ ಕೇಳಿದರೂ ಯಾರೂ ಹೇಳೋದಿಲ್ಲ ಅಂತಾರೆ ಬಾಬಾ. ಯಾಕೆಂದರೆ ವಹ ತೋ 84 का अर्थ भी नहीं समझते हैं. ಅವ್ರು ಈ 84ರ ಅರ್ಥನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಭಾರತ का उत्थान और पतन गाया हुआ है, यह ठीक है. ಭಾರತದ ಉತ್ಥಾನ ಭಾರತದ ಪತನ ಅಂತ ಗಾಯನ ಇದೆ, ಇದು ಸರಿಯಾಗಿದೆ ಅಂತಾರೆ ಬಾಬಾ. ಎಲ್ಲ ರಾಷ್ಟ್ರಗಳು ಉತ್ಥಾನಕ್ಕೆ ಬರಂಗಿಲ್ಲ. ಬಾಬಾ ಅಂತಾರೆ ಭಾರತ ಒಂದೇ ಉತ್ಥಾನದಲ್ಲಿ ಬರ್ತದೆ, ಅಂದರೆ ಪತನ ಆಗೋದು ಸಹ ಭಾರತನೇ. ಅದಕ್ಕೋಸ್ಕರ ಭಾರತದ ಉತ್ಥಾನ ಮತ್ತು ಪತನ ಅಂತ ಹೇಳೋದು ಇದು ಸರಿಯಾಗಿದೆ. ಯಾವುದರಲ್ಲಿ ಉತ್ಥಾನ ಆಗ್ತದೆ ಅಂದರೆ ಕಲೆಗಳಲ್ಲಿ. ಮೊದಲು ಇದೇ ಭಾರತದಲ್ಲಿ ಸ್ವರ್ಗ ಸತ್ಯಯುಗ ಇದ್ದಾಗ ಅಲ್ಲಿ ಆತ್ಮದಲ್ಲಿ 16 ಕಲೆಗಳಿತ್ತು, 16 ಕಲಾ ಸಂಪೂರ್ಣ ಇದ್ದರು. ಆಮೇಲೆ ತ್ರೇತಾಯುಗದಲ್ಲಿ ಬಂದಾಗ 14 ಕಲೆ ಆಯಿತು. ದ್ವಾಪರ ಯುಗದಲ್ಲಿ 8 ಕಲೆಗಳು, ಕಲಿಯುಗದಲ್ಲಿ ಕಲಾಹೀನ ಅಂತ ಹೇಳಲಾಗ್ತದೆ. ಅದಕ್ಕೆ ಬಾಬಾ ಅಂತಾರೆ ಭಾರತನೇ ಉತ್ಥಾನ ಆಗ್ತದೆ, ಭಾರತದ್ದೇ ಪತನ ಆಗ್ತದೆ. ಇದು ಸರಿಯಾಗಿದೆ. ಇದನ್ನು ಸ್ಟೇಜಸಲ್ಲಿ ಹೇಳ್ತಾರೆ. ಸತೋ ಪ್ರಧಾನ, ಸತೋ, ರಜೋ, ತಮೋ ಅಂತ ಹೇಳಲಾಗ್ತದೆ. ಸತ್ಯಯುಗದಲ್ಲಿ ಸತೋ ಪ್ರಧಾನ ಇದ್ದರೆ ತ್ರೇತಾಯುಗದಲ್ಲಿ ಸತೋ, ದ್ವಾಪರ ಯುಗದಲ್ಲಿ ರಜೋ, ಕಲಿಯುಗದಲ್ಲಿ ತಮೋ. ಇನ್ನು ಇದರದ್ದೇ ಹೇಳೋದಾದರೆ ಉತ್ಥಾನ ಮತ್ತು ಪತನ ಅಂದರೆ ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶಿ. ಸತ್ಯಯುಗದಲ್ಲಿ ಸೂರ್ಯವಂಶಿ, ತ್ರೇತಾಯುಗದಲ್ಲಿ ಚಂದ್ರವಂಶಿ, ದ್ವಾಪರ ಯುಗದಲ್ಲಿ ವೈಶ್ಯವಂಶಿ, ಕಲಿಯುಗದಲ್ಲಿ ಶೂದ್ರವಂಶಿ. ಇದನ್ನೇ ವಿರಾಟ ರೂಪ ಅಂತ ಹೇಳಲಾಗ್ತದೆ. ಇವತ್ತು ಬಾಬಾ ವಿಸ್ತಾರವಾಗಿ ವಿರಾಟ ರೂಪದ ರಹಸ್ಯ ಭಾರತದ ಉತ್ಥಾನ ಮತ್ತು ಪತನದವನ್ನು ತಿಳಿಸ್ತಿದ್ದಾರೆ. ಅಭಿ ತುಮ್ ಬಚ್ಚೋं को सब मालूम पड़ गया है. बीज रूप बाप को ही ज्ञान का सागर कहा जाता है. ಬಾಬಾ ಅಂತಾರೆ ಜ್ಞಾನ ಸಾಗರ ಅಂತ ಯಾರಿಗೆ ಹೇಳಲಾಗ್ತದೆ? ಬೀಜರೂಪ ತಂದೆಗೆ. ಬೀಜರೂಪ ತಂದೆಗೇ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ವಹ ಇಸ್ ಚಕ್ರ ಮೇ ನಹಿ ಆತೆ ಹೇ. ಆದರೆ ಆ ಬೀಜರೂಪ ತಂದೆ ಈ ಚಕ್ರದಲ್ಲಿ ಬರೋದಿಲ್ಲ. ಯಾವ ಚಕ್ರದಲ್ಲಿ? ಉತ್ಥಾನ ಮತ್ತು ಪತನದ ಚಕ್ರದಲ್ಲಿ ತಂದೆ ಬರಂಗಿಲ್ಲ. ಬಾಬಾ ಅಂತಾರೆ ಐಸೆ ನಹಿ ಹಮ್ ಜೀವಾತ್ಮ ಸೋ ಪರಮಾತ್ಮ ಬನ್ ಜಾತೆ ಹೇ ನಹಿ. ಮತ್ತು ಈ ರೀತಿನೂ ಅಲ್ಲ ನಾವು ಜೀವಾತ್ಮರುಗಳೇ ಪರಮಾತ್ಮ ಆಗ್ತೀವಿ, ಇಲ್ಲ ಅಂತಾರೆ ಬಾಬಾ. ಬಾಪ್ ಆಪ್ ಸಮಾನ್ ನಾಲೆಜ್ಫುಲ್ ಬನಾತೆ ಹೇ, ಆಪ್ ಸಮಾನ್ ಗಾಡ್ ನಹಿ ಬನಾತೆ ಹೇ. ಬಾಬಾ ಭಲೆ ತನ್ನ ಸಮಾನ ನಮ್ಮನ್ನು ನಾಲೆಜ್ಫುಲ್ ಮಾಡ್ತಾರೆ, ಆದರೆ ತನ್ನ ಸಮಾನ ಪರಮಾತ್ಮರನ್ನಾಗಿ ಮಾಡೋದಿಲ್ಲ. ಹೇಳ್ತಾರೆ ಬಾಬಾ, ಬಾಪ್ ಸಮಾನ ಆಗೋದಂದರೆ ಏನು? ತಂದೆಯಲ್ಲಿ ಯಾವ ಗುಣಗಳಿದೆ, ಯಾವ ಶಕ್ತಿಗಳಿದೆ, ಆ ಗುಣಗಳಲ್ಲಿ ಶಕ್ತಿಯಲ್ಲಿ ನಾವು ತಂದೆ ಸಮಾನ ಆಗಬೇಕೇ ವಿನಃ ಬಾಬಾ ನಮ್ಮನ್ನು ತನ್ನ ಸಮಾನ ಗಾಡ್ ಮಾಡೋದಿಲ್ಲ. इन बातों को बहुत अच्छी ರೀತಿ ಸಮಜ್ನಾ ಹೇ. ಈ ಮಾತುಗಳನ್ನು ಬಹಳ ಒಳ್ಳೆ ರೀತಿಯಿಂದ ತಿಳ್ಕೊಬೇಕಂತಾರೆ. ಹಾಗಾದರೆ ತಂದೆಯಂತಹ ಗುಣ ಶಕ್ತಿ ನಮ್ಮಲ್ಲಿ ಬಂದ ಕೂಡಲೇ ನಾವು ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ?
ಬೆಂಕಿಯಲ್ಲಿ ಒಂದು ಕಬ್ಬಿಣದ ತುಂಡು ಹಾಕಿ ಆ ಕಬ್ಬಿಣವನ್ನು ಒಂದು 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಅದರಲ್ಲಿನೇ ಬಿಟ್ಟರೆ ಅದು ಸಂಪೂರ್ಣವಾಗಿ ಬೆಂಕಿಯ ಸಂಘದಲ್ಲಿ ಇದ್ದು ಎಲ್ಲ ಬೆಂಕಿಯ ಗುಣವನ್ನು ಅಬ್ಸರ್ವ್ ಮಾಡ್ಕೊಳ್ತದೆ. ಆಗ ಬೆಂಕಿ ಹಾಗೇ ಅದು ಕೆಲಸನೂ ಮಾಡ್ತದೆ. ಆದರೆ ಬೆಂಕಿಯಿಂದ ಹೊರಗಡೆ ತೆಗೆದ ಮೇಲೆ ಸ್ವಲ್ಪ ಸಮಯಕ್ಕೆ ಮತ್ತೆ ತನ್ನ ಮೂಲ ರೂಪವನ್ನು ತಾಳ್ತದೆ. ಹಾಗೆಯೇ ಭಲೆ ಮನುಷ್ಯನ ಹತ್ರ ಎಷ್ಟೆಲ್ಲ ಒಳ್ಳೆಯ ಗುಣಗಳಿರ್ಬೋದು, ಶಕ್ತಿ ಇರ್ಬೋದು, ಭಾಳ ಒಳ್ಳೆ ದೇವ್ರಂಥ ಮನುಷ್ಯರು ಅಂತ ಹೇಳ್ಬೋದು. ಆದರೆ ಅವರೇ ಎಂದೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಅಂತಾರೆ, ಇದು ಮುಖ್ಯವಾಗಿ ಬಹಳ ತಿಳ್ಕೊಳ್ಳುವಂತಹ ಮಾತು ಅಂತಾರೆ. ಬಾಪ್ ಸಮಾನ ನಾವು ಯಾವುದರಲ್ಲಿ ಆಗಬೇಕು? ಆದರೆ ತಂದೆ ನಮ್ಮನ್ನು ತನ್ನ ಸಮಾನ ಗಾಡ್ ಆಗಿ ಮಾಡೋದಿಲ್ಲ. ಈ ಎಲ್ಲ ಮಾತನ್ನು ಬಹಳ ಒಳ್ಳೆ ರೀತಿಯಿಂದ ತಿಳ್ಕೊಬೇಕಾಗಿದೆ. ತಬ್ ಬುದ್ಧಿ ಮೇ ಚಕ್ರ ಚಲ ಸಕ್ತಾ ಹೇ, ಆಗ ಬುದ್ಧಿಯಲ್ಲಿ ಚಕ್ರ ನಡಿಲಿಕ್ಕೆ ಸಾಧ್ಯ ಇದೆ. ಯಾರ ಬುದ್ಧಿಯಲ್ಲಿ ಈ ಚಕ್ರ ಸುತ್ತಾ ಇರ್ತದೋ ಅವ್ರಿಗೇನೆ ಏನಂತ ಹೆಸರಿಡ್ತಾರೆ ಬಾಬಾ, ಏನು ಟೈಟಲ್ ಕೊಡ್ತಾರೆ? ಜಿಸ್ಕಾ ನಾಮ್ ಸ್ವದರ್ಶನ್ ಚಕ್ರಧಾರಿ, ಸ್ವದರ್ಶನ ಚಕ್ರಧಾರಿ ಅಂತ ಹೇಳಲಾಗ್ತದೆ. तुम बुद्धि से समझ सकते हो हम कैसे इस 84 के चक्र में आते हैं. ಇದನ್ನು ಬುದ್ಧಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವು ಹೇಗೆ 84ರ ಚಕ್ರದಲ್ಲಿ ಬರ್ತೀವಿ. इसमें सब आ जाता है, समय भी आता है, वर्ण भी आ जाते हैं, ವಂಶಾವಳಿ भी आ जाते हैं. ಇದರಲ್ಲಿ ಸಮಯನೂ ಬಂತು, ವರ್ಣವೂ ಬಂತು, ವಂಶಾವಳಿಯೂ ಬಂದ್ಬಿಡ್ತದೆ. अब तुम बच्चों की बुद्धि में यह सारा ज्ञान होना चाहिए. नॉलेज से ही ऊंचा पद मिलता है. नॉलेज होगी तो औरों को भी देंगे. ಬಾಬಾ ಅಂತಾರೆ, ಈ ನಾಲೆಜ್ನಿಂದನೇ ನಾವು ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾಲೆಜ್ ಇದ್ದಾಗಲೇ ಅನ್ಯರಿಗೆ ಕೊಡ್ತಾರೆ. यहाँ तुमसे कोई पेपर आदि नहीं भराए जाते हैं. उन स्कूलों में जब इम्तहान होते हैं तो पेपर्स विलायत से आते हैं. जो विलायत में पढ़ते होंगे उन्हों की तो वहाँ ही रिज़ल्ट निकालते होंगे. उनमें भी कोई बड़ा एजुकेशन अथॉरिटी होगा जो जांच करते होंगे पेपर्स की. तुम्हारे पेपर्स की जांच कौन करेंगे? ಬಾಬಾ ಅಂತಾರೆ, ಆ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷಾ ದಿನಗಳು ಬಂತು ಅಂದರೆ ವಿದೇಶದಿಂದ ಎಲ್ಲ ಪೇಪರ್ಸ್ ಬರ್ತದೆ, ಚೆಕ್ ಮಾಡಲಿಕ್ಕೆ ಅಲ್ಲಿ ಹೋಗ್ತದೆ. ಅಲ್ಲಿ ಒಂದು ವೇಳೆ ಬಡಾ ಎಜುಕೇಷನ್ ಮಿನಿಸ್ಟರ್ ಅಥಾರಿಟಿ ವಾಲ ಇದ್ದರು ಅಂತಂದರೆ ಹೇಳ್ತಾರೆ ಬಾಬಾ, ಅಲ್ಲಿ ಎಲ್ಲ ಪೇಪರ್ಸನ್ನು ಪರಿಶೀಲನೆ ಮಾಡಲಾಗ್ತದೆ. ಆದರೆ ನಮ್ಮ ಪೇಪರ್ಸನ್ನು ಯಾರು ಚೆಕ್ ಮಾಡೋದು? ತುಮ್ ಖುದ್ ಹಿ ಕರೆಂಗೆ. ಬಾಬಾ ಅಂತಾರೆ, ನಮ್ಮನ್ನು ನಾವೇ ಈಗ ಸ್ವತಃ ನಾವು ಚೆಕ್ ಮಾಡ್ಕೋಬೇಕಂತಾರೆ. ಖುದ್ ಕೋ ಜೋ ಚಾಹೋ ಸೋ ಬನಾವು. ಸ್ವಯಂ ನಿಮಗೇನು ಬೇಕೋ ನಿಮ್ಮನ್ನು ನೀವು ರೂಪಿಸ್ಕೊಳ್ಳಿ, ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ರಿ ಅಂತಾರೆ ಬಾಬಾ. ಪುರುಷಾರ್ಥ ಸೆ ಜೋ ಚಾಹೆ ಸೋ ಪದ್ ಬಾಪ್ ಸೆ ಲೇ ಲೋ. ಬಾಬಾ ಅಂತಾರೆ, ಪುರುಷಾರ್ಥದಿಂದ ನಿಮಗೆ ಯಾವ ಪದವಿ ಬೇಕೋ ಆ ಪದವಿಯನ್ನು ತಂದೆಯಿಂದ ಪಡ್ಕೊಳ್ರಿ. ನೀವೇ ಪುರುಷಾರ್ಥ ಮಾಡಿರಿ, ನಿಮ್ಮ ರಿಸಲ್ಟನ್ನು ನೀವೇ ಚೆಕ್ ಮಾಡಿಕೊಡ್ರಿ, ನಿಮ್ಮ ಪದವಿಯನ್ನು ನೀವೇ ರೂಪಿಸ್ಕೊಳ್ಳಿ ಅಂತಾರೆ. ಪ್ರದರ್ಶನಿ ಆದಿ ಮೇ ಬಚ್ಚೆ ಪೂಚ್ತೆ ಹೇನಾ ಕ್ಯಾ ಬನೆಂಗೆ. ಪ್ರದರ್ಶನಿಯಲ್ಲಿ ಕೇಳಲಾಗ್ತದೆ ತಾನೇ, ತಾವೇನಾಗ್ತೀರಿ? ದೇವತಾ ಬನೆಂಗೆ, बैरिस्टर बनेंगे, क्या बनेंगे? जितना बाप को याद करेंगे, सर्विस करेंगे, उतना फल मिलेगा. ಹೇಳ್ತಾರೆ ಬಾಬಾ, ಯಾರು ಎಷ್ಟು ತಂದೆ ನೆನಪು ಮಾಡ್ತಾರೆ, ಸರ್ವಿಸನ್ನು ಮಾಡ್ತಾರೆ, ಅಷ್ಟು ಫಲವನ್ನು ಪಡ್ಕೊಳ್ತಾರೆ. जो अच्छी रीति बाप को याद करते हैं वह समझते हैं हमको सर्विस भी करनी है, प्रजा बनानी है. ಯಾರು ಒಳ್ಳೆ ರೀತಿಯಿಂದ ಬಾಬಾ ಅಂತಾರೆ ತಂದೆಯನ್ನು ನೆನಪು ಮಾಡ್ತಾರೆ, ಅವ್ರು ತಿಳ್ಕೊಳ್ತಾರೆ ನಾವು ಸರ್ವಿಸ್ನು ಮಾಡಬೇಕು, ಪ್ರಜೆಗಳನ್ನು ಸಹ ತಯಾರು ಮಾಡ್ಕೋಬೇಕಾಗಿದೆ. यह राजधानी स्थापन हो रही है तो उसमें सब चाहिए. ಯಾಕೆಂದರೆ ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಅದಕ್ಕೋಸ್ಕರ ರಾಜಧಾನಿಯಲ್ಲಿ ಎಲ್ಲರೂ ಬೇಕಂತಾರೆ ಬಾಬಾ. ಎಲ್ಲರೂ ಬೇಕು, ರಾಜ ರಾಣಿ ಪ್ರಜಾ ಬೇಕು, ದಾಸ ದಾಸಿಯ ಬೇಕು. ಆದರೆ ಯಾರಿರೋದಿಲ್ಲ ಅಲ್ಲಿ ಅಂತಾರೆ ಬಾಬಾ, ವಹಾ ವಜೀರ್ ಹೋತೆ ನಹಿ. ಆದರೆ ಸತ್ಯಯುಗದಲ್ಲಿ ಮಂತ್ರಿಗಳಿರಂಗಿಲ್ಲ. ಯಾಕೆಂದರೆ ವಜೀರ್ ಕಿ ದರ್ಕಾರ ಉನ್ಕೋ ರಹತಿ ಜಿಸ್ಕೋ ಅಕ್ಕಲ್ ಕಮ್ ಹೋತಾ ಹೇ. ಮಂತ್ರಿಗಳ ಅವಶ್ಯಕತೆ ಯಾರಿಗಿರ್ತದೆ ಅಂದರೆ ಯಾರಿಗೆ ಬುದ್ಧಿವಂತಿಕೆ ಕಡಿಮೆ ಇರ್ತದೋ ಅವರಿಗೆ ಮಂತ್ರಿ ಬೇಕು. ಸತ್ಯಯುಗದಲ್ಲಿ ಎಲ್ಲರೂ ಸಹ ಬುದ್ಧಿವಾನ್,
ಅಂದಮೇಲೆ ಅಲ್ಲಿ ಯಾರ ಸಲಹೆಯನ್ನು ಪಡೆಯುವಂಥ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಬಾಬಾ ಅಂತಾರೆ ತುಮको वहाँ राय की दरकार नहीं रहती. बाबा के पास राय लेने आते हैं, स्थूल बातों की राय लेते हैं, पैसा का क्या करे, धंधा कैसे करे. बाबा कहते ಬಾಬನ ಹತ್ರ ಸ್ಥೂಲ ಮಾತಿನ ಸಲಹೆ ಪಡ್ಕೊಳ್ಳಿಕ್ಕೆ ಬರ್ತಾರೆ. ಬಾಬಾ ಪೈಸಾ ಇದೆ ಏನು ಮಾಡೋದು, ಬಾಬಾ ದಂಧ ಹೇಗೆ ಮಾಡೋದು ಅಂತ. ಅದಕ್ಕೆ ಬಾಬಾ ಏನಂತಾರೆ, ಯಹ ದುನಿಯಾವಿ ಬಾತೆ ಬಾಪ್ಗೆ ಪಾಸ್ ನಹಿ ಲೇ ಆವೋ. ಈ ಜಗತ್ತಿನ ಮಾತನ್ನು, ಭೌತಿಕ ಜಗತ್ತಿನ ವಿಷಯಗಳನ್ನು ನನ್ನ ಹತ್ರ ನೀವು ತರಬೇಡಿ. ಹಾಂ, ಕಹಾ ದಿಲ್ ಶಿಕಸ್ತ್ ಬನ್ ನ ಜಾಯ್ ತೋ ಕುಚ್ ನ ಕುಚ್ ಅಥಾತ್ ದೇಕರ್ ಬತಾ ದೇತೆ ಹೇ. ಆದರೆ ಮಕ್ಕಳು ದಿಲ್ ಶಿಕಸ್ತ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಬಾಬಾ ಏನು ಮಾಡ್ತಾರೆ, ಅವರಿಗೆ ಧೈರ್ಯಕ್ಕಾಗಿ ಕೆಲವು ಸಲಹೆಯನ್ನು ಕೊಡ್ತಾರೆ. ವಹ ಕೋಯಿ ಮೇರಾ ದಂಧಾ ನಹಿ ಹೇ. ಬಾಬಾ ಅಂತಾರೆ ಈ ರೀತಿ ಸಲಹೆ ಕೊಡೋದೆಲ್ಲ ನಂದು ಉದ್ಯೋಗ ದಂಧಾ ಅಲ್ಲ. ಮೇರಾ ತೋ ಈಶ್ವರೀಯ ದಂಧಾ ಹೇ ತುಮको ರಾಸ್ತಾ ಬತಾನೆ ಕಾ. ತುಮ್ ವಿಶ್ವ ಕಾ ಮಾಲಿಕ್ ಕೇಸೆ ಬನೋ. ಬಾಬಾ ಯಾವ ಸಲಹೆ ಕೊಡ್ತಾರೆ, ಯಾವ ಮಾರ್ಗ ತೋರಿಸ್ತಾರೆ ಅಂದರೆ, ನೀವು ವಿಶ್ವದ ಮಾಲೀಕರು ಹೇಗಾಗಬೇಕು. ತುಮको ಮಿಲಿ ಹೇ ಶ್ರೀಮತ್. ಈಗ ಬಾಬಾ ಅಂತಾರೆ ನೀವು ಮಕ್ಕಳಿಗೆ ಈಗ ಶ್ರೀಮತ ಸಿಕ್ಕಿದೆ ಅಂತ ಹೇಳ್ತಾರೆ. ತುಮ್ ಜಾನ್ತೆ ಹೋ ಹಮ್ ಸಚ್ ಸಚ್ ಸ್ವರ್ಗ ಮೇ ಜಾಯೆಂಗೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯವಾಗಿ ಸ್ವರ್ಗದಲ್ಲಿ ಹೋಗ್ತೀವಿ. वह तो कह देते हम स्वर्ग में जाते हैं, पता भी नहीं स्वर्ग किसको कहा जाता है. जन्म जन्मांतर यह अज्ञान की बातें सुनते आए, अभी बाप तुमको सत्य बातें सुनाते हैं. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार, सदा राजी खुशी रहने के लिए बाप की याद में रहना है. ಸದಾ ರಾಜಿ ಖುಷಿಯಲ್ಲಿರಲು ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ಪಢಾಯಿ ಸೆ ಅಪ್ನೆ ಊಪರ್ ರಾಜಾಯಿ ಕಾ ತಾಜ್ ರಖನಾ ಹೇ. ಶಿಕ್ಷಣದಿಂದ ತಮ್ಮ ಮೇಲೆ ರಾಜಾಯಿಯ ಕಿರೀಟವನ್ನು ಇಟ್ಟುಕೊಳ್ಳಬೇಕಾಗಿದೆ. ಶ್ರೀಮತ್ ಪರ್ ಭಾರತ್ ಕೋ ಸ್ವರ್ಗ ಬನಾನೆ ಕಿ ಸೇವಾ ಕರ್ನಿ ಹೇ. ಶ್ರೀಮತದಂತೆ ಭಾರತವನ್ನು ಸ್ವರ್ಗ ಮಾಡುವ ಸೇವೆ ಮಾಡಬೇಕಾಗಿದೆ. ಸದಾ ಶ್ರೀಮತ್ ಕಾ ರಿಗಾರ್ಡ್ ರಖನಾ ಹೇ. ಸದಾ ಶ್ರೀಮತದ ಪ್ರತಿ ಗೌರವ ಇಡಬೇಕಾಗಿದೆ. वरदान, कनेक्शन और रिलेशन द्वारा मनसा शक्ति के प्रत्यक्ष प्रमाण देखने वाले सूक्ष्म सेवाधारी भव. ಕನೆಕ್ಷನ್ ಮತ್ತು ರಿಲೇಷನ್, ಸಂಬಂಧ ಮತ್ತು ಸಂಪರ್ಕದ ಮುಖಾಂತರ ಮನಸಾಶಕ್ತಿಯ ಪ್ರತ್ಯಕ್ಷ ಪ್ರಮಾಣ ನೋಡುವಂತಹ ಸೂಕ್ಷ್ಮ ಸೇವಾಧಾರಿ ಭವ. ಕನೆಕ್ಷನ್ ಮತ್ತು ರಿಲೇಷನ್ ಮುಖಾಂತರ ಮನಸಾಶಕ್ತಿಯ ಪ್ರತ್ಯಕ್ಷ ಪ್ರಮಾಣ ನೋಡುವಂತಹ सूक्ष्म सेवाधारी भव. जैसे वाणी की शक्ति व कर्म की शक्ति का प्रत्यक्ष प्रमाण दिखाई देता है. ವಾಣಿ ಶಬ್ದದ ಶಕ್ತಿ ಮತ್ತು ಕರ್ಮದ ಶಕ್ತಿ ಪ್ರತ್ಯಕ್ಷ ಪ್ರಮಾಣ ಕಾಣಿಸ್ತದೆ. वैसे सबसे पावरफुल साइलेंस शक्ति का प्रत्यक्ष प्रमाण देखने के लिए, ಹಾಗೆ ಎಲ್ಲದಕ್ಕಿಂತ ಶಕ್ತಿಶಾಲಿಯಾದಂತಹ ಶಾಂತಿಯ ಶಕ್ತಿಯ ಪ್ರತ್ಯಕ್ಷ ಪ್ರಮಾಣವನ್ನು ನೋಡೋದಕ್ಕೆ बाप दादा के साथ निरंतर क्लियर कनेक्शन और रिलेशन हो. बाप दादाರವರ ಜೊತೆಗೆ ನಿರಂತರವಾಗಿ ಕ್ಲಿಯರ್ ಕನೆಕ್ಷನ್ ಮತ್ತು ರಿಲೇಷನ್ ಇರಬೇಕು. ಇಸೇ ಹಿ ಯೋಗ ಬಲ್ ಕಹಾ ಜಾತಾ ಹೈ. ಬಾಪ್ ದಾದಾರವರ ಜೊತೆಗೆ ನಿರಂತರವಾಗಿ ಕ್ಲಿಯರ್ ಕನೆಕ್ಷನ್ ರಿಲೇಷನ್ ಇರೋದೇ ಯೋಗ ಬಲ. ऐसी योग बल वाली आत्माएं स्थूल में दूर रहने वाली आत्मा को सम्मुख का अनुभव करा सकती है. आत्माओं का आह्वान कर उन्हें परिवर्तन कर सकती है. ಬಾಬಾ ಅಂತಾರೆ ಈ ರೀತಿ ಯೋಗ ಬಲ ಇರುವಂಥ ಆತ್ಮರು ಸ್ಥೂಲದಲ್ಲಿ ದೂರ ಇರುವಂತಹ ಆತ್ಮಗಳನ್ನು ಸಮ್ಮುಖದ ಅನುಭವ ಮಾಡಿಸ್ಬೋದು. ಆ ಆತ್ಮಗಳನ್ನು ಆಹ್ವಾನ ಮಾಡಿ ಪರಿವರ್ತನೆ ಮಾಡಿಸ್ಲಿಕ್ಕೂ ಸಾಧ್ಯ ಇದೆ. यही सूक्ष्म सेवा है. इसके लिए ಏಕಾಗ್ರತಾ की शक्ति को बढ़ाओ. ಇದಕ್ಕೆ ಬಾಬಾ ಅಂತಾರೆ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿಸ್ಕೊಳ್ಳಿ. ಸ್ಲೋಗನ್,
अपने सर्व खजानों को सफल करने वाले ही ಮಹಾದಾನಿ ಆತ್ಮ है. ತಮ್ಮ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳುವವರೇ ಮಹಾದಾನಿ ಆತ್ಮ ಆಗಿದ್ದಾರೆ. ತಮ್ಮ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳುವವರೇ ಮಹಾದಾನಿ ಆತ್ಮ ಆಗಿದ್ದಾರೆ. ಅಚ್ಚಾ, ಓಂ ಶಾಂತಿ. ದೇಹದಿಂದ ಭಿನ್ನವಾದ ಆತ್ಮಜ್ಯೋತಿ ನಾನು. ಈ ಜಗತ್ತಿನ ಆಸೆ ಆಕರ್ಷಣೆಗಳಿಂದ ಬಿಡುಗಡೆ ಹೊಂದಿರುವ ಸ್ವತಂತ್ರ ಜ್ಯೋತಿ ನಾನು. ದೇಹದ ಎಲ್ಲ ಸಂಬಂಧದ ಸಂಕೋಲೆಯಿಂದ ಮುಕ್ತನಾಗಿರುವ ಸ್ವತಂತ್ರ ಜ್ಯೋತಿ, ಪಾಯಿಂಟ್ ಆಫ್ ಲೈಟ್. ಕೆಲವು ಕ್ಷಣ ಕಾಲ ಈ ದೇಹ ಜಗತ್ತು ಸಂಬಂಧ ಕೆಲಸ ಎಲ್ಲ ಬದಿಗಿಟ್ಟು ಜ್ಯೋತಿ ಆತ್ಮ ಈಗ ನನ್ನ ನಿಜ ಮನೆಗೆ ತೆರಳುತ್ತಿದ್ದೇನೆ. ಭೂಲೋಕವನ್ನು ದಾಟಿ ಮೇಲಕ್ಕೆ ಹೋದಾಗ ಸೂರ್ಯ ಚಂದ್ರ ನಕ್ಷತ್ರ ಮಂಡಲ ದಾಟಿ ಸೂಕ್ಷ್ಮವತನವನ್ನು ದಾಟಿ ಮೇಲಕ್ಕೆ ಎತ್ತರಕ್ಕೆ ಹೋದಾಗ ಶಬ್ದಾತೀತವಾದ ಲೋಕ ಪರಮಧಾಮ, ಸೈಲೆನ್ಸ್ ವರ್ಲ್ಡ್. ದೇಹಾತೀತವಾದ ಲೋಕ ನಿರ್ವಾಣಧಾಮ. ಕರ್ಮಾತೀತವಾದ ಲೋಕ ಮುಕ್ತಿಯ ಧಾಮ, ಶಾಂತಿಯ ಧಾಮ, ಪರಮಧಾಮ, ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ಪಂಚತತ್ವದ ಪ್ರಭಾವ ಇಲ್ಲದಿರುವ ಲೋಕ. ಆತ್ಮಜ್ಯೋತಿ ಈಗ ಜ್ಞಾನಸಾಗರ ಪರಂಜ್ಯೋತಿ ಸ್ವರೂಪ ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ. ಪರಂಜ್ಯೋತಿ ಸ್ವರೂಪ ಶಿವ ತಂದೆ, ನಾನು ಆತ್ಮಜ್ಯೋತಿಯ ತಂದೆ. ಆತ್ಮಜ್ಯೋತಿಯ ತಂದೆಯೇ ಪರಮ ಶಿಕ್ಷಕನಾಗಿ ಆತ್ಮಜ್ಯೋತಿಗೆ ಸತ್ಯತೆಯ ಅರಿವನ್ನು ಮೂಡಿಸಿದ್ದೀರಿ. ಜ್ಞಾನಸಾಗರ ಶಿವಬಾಬಾ ಆತ್ಮಜ್ಯೋತಿಗೆ ಸತ್ಯ ಜ್ಞಾನದ ಅರಿವನ್ನ ಮಾಡಿದಿರಿ. ಆತ್ಮಜ್ಯೋತಿಯನ್ನು ಸತ್ಯ ಜ್ಞಾನದ ಬೆಳಕು ಕೊಟ್ಟು ಸತ್ಯ ದಾರಿಯಲ್ಲಿ ನಡೆಸುತ್ತಿದ್ದೀರಿ ತಂದೆ. ಆತ್ಮ
ಆತ್ಮಜ್ಯೋತಿ ಜ್ಞಾನ ಸಾಗರನಾದ ತಮ್ಮ ಮುಂದೆ ನಾನೀಗ ಆದರ್ಶ ವಿದ್ಯಾರ್ಥಿ. ಪ್ರತಿನಿತ್ಯ ಜ್ಞಾನಾರ್ಜನೆಯನ್ನು ಮಾಡುವ ಜ್ಞಾನಿ ಆತ್ಮ ನಾನು, ಯೋಗಿ ಆತ್ಮ ನಾನು. ಜ್ಯೋತಿಯಾಗಿ ಪರಂಜ್ಯೋತಿ ಸ್ವರೂಪ ಶಿವ ತಂದೆಯನ್ನು ನೋಡ್ತಾ 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 ಇರಿ. ಜ್ಞಾನಸಾಗರ ಶಿವಬಾಬಾ ನಾನು ಆತ್ಮ ಜ್ಯೋತಿಯ ಜೊತೆಗೆ ಮಾತನಾಡಲು ಸಾಕಾರ ಜಗತ್ತಿಗೆ ಬರುತ್ತಿದ್ದಾರೆ. ಬನ್ನಿ, ಆತ್ಮ ಜ್ಯೋತಿ ನಾನು ಈ ಶರೀರದ ಭೃಕುಟಿ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಪರಂಜ್ಯೋತಿ ಸ್ವರೂಪ ಜ್ಞಾನಸಾಗರ ಪರಮಾತ್ಮ ಬ್ರಹ್ಮ ತಂದೆಯ ಭೃಕುಟಿ ಸಿಂಹಾಸನದಲ್ಲಿ ವಿರಾಜಮಾನಾಗಿದ್ದಾರೆ. ಈಗ ಈ ತನುವಿನಲ್ಲಿ ಭೃಕುಟಿ ಸಿಂಹಾಸನದಲ್ಲಿರುವ ಆತ್ಮಜ್ಯೋತಿ ಬ್ರಹ್ಮ ತಂದೆಯ ಭೃಕುಟಿ ಸಿಂಹಾಸನದಲ್ಲಿರುವ ಆತ್ಮಜ್ಯೋತಿಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ. ಜ್ಞಾನಸಾಗರ ಶಿವಬಾಬಾ ನನ್ನ ಸಮ್ಮುಖದಲ್ಲಿ ಕಾಣುತ್ತಿರುವ ನೋಡುತ್ತಿರುವ ಬ್ರಹ್ಮ ತಂದೆಯ ತನುವಿನ ಭೃಕುಟಿ ಸಿಂಹಾಸನದಲ್ಲಿ ಕುಳಿತು ಮುಖ ಕಮಲದಿಂದ ನನಗೆ ಜ್ಞಾನದ ಬೆಳಕನ್ನು ನೀಡ್ತಾ ಇದ್ದಾರೆ. ಜ್ಞಾನ ಮುರಳಿಯನ್ನು ನುಡಿಸ್ತಾ ಇದ್ದಾರೆ. ಜ್ಞಾನಸಾಗರ ಶಿವತಂದೆಯೇ ಈ ಕಣ್ಣಿನ ಮೂಲಕ ಆತ್ಮಜ್ಯೋತಿಯನ್ನು ನೋಡ್ತಾ ಇದ್ದಾರೆ. ಬಾಯಿಯ ಮೂಲಕ ಜ್ಞಾನ ರತ್ನಗಳನ್ನು ನುಡಿಸ್ತಾ ಇದ್ದಾರೆ. ನನ್ನ ಆತ್ಮಜ್ಯೋತಿ ಈ ಕಿವಿಗಳಿಂದ ಆಲಿಸುತ್ತಿದ್ದೇನೆ. ನನ್ನ ಆತ್ಮಜ್ಯೋತಿ ಈ ಕಣ್ಣುಗಳಿಂದ ನೋಡುತ್ತಿದ್ದೇನೆ. ಈ ರೀತಿ ಆತ್ಮಸ್ವರೂಪದಲ್ಲೇ ಕುಳಿತು ಸಮ್ಮುಖದಲ್ಲಿ ಜ್ಞಾನಸಾಗರ ಪರಮಾತ್ಮನೇ ಮಹಾವಾಕ್ಯವನ್ನು ನುಡಿಸುತ್ತಿದ್ದಾರೆ ಅನ್ನುವಂಥ ಸ್ಮೃತಿಯಲ್ಲೇ ವಿಜುವಲೈಸ್ ಮಾಡ್ತಾ 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 ನಾವು ಮಹಾವಾಕ್ಯವನ್ನು ಪ್ರತಿನಿತ್ಯ ಕೇಳುವ, ಆಲಿಸುವ, ಧರಿಸುವ ಆದರ್ಶ ವಿದ್ಯಾರ್ಥಿಗಳಾಗೋಣ. ಈ ಶಿಕ್ಷಣದಿಂದ ದೇವತಾ ಲಕ್ಷಣವನ್ನು ನಮ್ಮ ಜೀವನದಲ್ಲಿ ನಾವು ಜಾಗೃತಿ ಮಾಡಿಕೊಳ್ಳೋಣ. ಓಂ ಶಾಂತಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ, ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ.
ಶೀತಲವಾಗಲಿ ಕರ್ಮೇಂದ್ರಿಯಗಳು ಶೀತಲವಾಗಲಿ